ಜಿಲ್ಲಾದ ಅನೂರಿನಲ್ಲಿ ನಡೆದ ಮೂವರ ಎನ್ಕೌಂಟರ್ ಪ್ರಕರಣ ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಮೂವರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಅರಣ್ಯ ಇಲಾಖೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಕಳ್ಳ ಬೇಟೆಗಾರರು ಅಕ್ರಮವಾಗಿ ಅರಣ್ಯ ಪ್ರವೇಶಿಸಿರುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ 2 ತಂಡಗಳನ್ನು ರಚಿಸಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಹೊಳೆಮುರಿದಟ್ಟಿ, ಗಸ್ತಿನ ಗೋಮಾಡಿನ ಹಳ್ಳ ಹಾಗೂ ಸಿರನಮಡ ಬಳಿ ಕೆಲವರು ಟಾರ್ಚ್ ಹಿಡಿದು ಓಡಾಡುತ್ತಿರುವ ಮಾಹಿತಿ ಸಿಬ್ಬಂದಿಗೆ ಸಿಕ್ಕಿತು. ಅಲ್ಲಿಗೆ ತೆರಳಿದ ಅರಣ್ಯ ಸಿಬ್ಬಂದಿ ಮೇಲೆ ಕಲ್ಲು ಬಂಡೆ ಹಾಗೂ ಪೊದೆಗಳ ಮರೆಯಲ್ಲಿ ಅವಿತಿದ್ದ ಬೇಟೆಗಾರರು ಏಕಾಏಕಿ ದಾಳಿ ನಡೆಸಿದರು ಎಂದು ಇಲಾಖೆ ಹೇಳಿಕೊಂಡಿದೆ. ಶರಣಾಗುವಂತೆ ಸಿಬ್ಬಂದಿ ಮನವೊಲಿಸಲು ಪ್ರಯತ್ನಿಸಿದರೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರದ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗಾಗಿ ಗುಂಡಿನ ದಾಳಿ ನಡೆಸಲಾಯಿತು ಎಂದು ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಗುಂಡಿನ ಸದ್ದು ಬಳಿಕ ಬೇಟೆಗಾರರು ನರಳಾಡುತ್ತಿರುವ ಶಬ್ದ ಕೇಳಿ ಬಂದಿದ್ದು ಪರಿಶೀಲನೆ ನಡೆಸಿದಾಗ 3 ಗಾಯಗೊಂಡಿರುವುದನ್ನು ಕಂಡುಬಂದಿದೆ. ಮತ್ತೊಬ್ಬ ವ್ಯಕ್ತಿ ಅಲ್ಲಿಂದ ಓಡಿ ಹೋಗಿದ್ದಾನೆ ಎಂದು ಕೂಡ ಇಲಾಖೆ ತಿಳಿಸಿದೆ. ಗುಂಡೇಟಿಗೆ ಒಳಗಾದ 3ರನ್ನು ಕೊಳ್ಳೇಗಾಲದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಪರಿಶೀಲಿಸಿದ ವೈದ್ಯರು 3 ಮೃತಪಟ್ಟಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಘಟನಾ ಸ್ಥಳದಲ್ಲಿ 2 ನಾಡ ಬಂದೂಕು, 38 ಗುಂಡುಗಳು, 2 ಚೀಲಗಳಲ್ಲಿ ಸುಮಾರು 20 ಕೆಜಿ ಪ್ರಾಣಿ ಮಾಂಸ, ಮದ್ದಿನ ಪುಡಿ ಹಾಗೂ ಇತರ ವಸ್ತುಗಳು ಪತ್ತೆಯಾಗಿವೆ ಎಂದು ಅರಣ್ಯ ಇಲಾಖೆ ಹೇಳಿದೆ. ಆದರೆ ಪ್ರಕರಣಕ್ಕೆ ಈಗ ಮತ್ತೊಂದು ದೊಡ್ಡ ತಿರುವು ಸಿಕ್ಕಿದೆ. ಮೃತ ಆಂಟೋನಿ ಸ್ವಾಮಿ ಅವರ ಪತ್ನಿ ಲುರ್ದಾ ಮೇರಿ ನೀಡಿದ ದೂರಿನ ಆಧಾರದ ಮೇಲೆ ಅನೂರು ಪೊಲೀಸ್ ಠಾಣೆಯಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಹತ್ಯೆ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ನಿರ್ದಿಷ್ಟ ಅಧಿಕಾರಿಗಳ ಹೆಸರು ನಮೂದಿಸದೆ ಅನೂರು ವಿಭಾಗದ ಅರಣ್ಯ ಅಧಿಕಾರಿಗಳನ್ನು ಆರೋಪಿಗಳೆಂದು ಉಲ್ಲೇಖಿಸಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 103(1) ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರಿನಲ್ಲಿ ಮೃತ ಆಂಟೋನಿ ಸ್ವಾಮಿ ಅವರ ಪತ್ನಿ ಹೇಳಿರುವ ಪ್ರಕಾರ ಹಸುಗಳು ಕಾಡಿಗೆ ಮೇಯಲು ಹೋಗಿ ವಾಪಸ್ ಬಂದಿರಲಿಲ್ಲ. ಅವುಗಳನ್ನು ಹುಡುಕಿಕೊಂಡು ಅವರ ಪತಿ ಆಂಟೋನಿ ಸ್ವಾಮಿ, ಕುಮಾರ್ ಪೀಟರ್ ಹಾಗೂ ಜೋಸೆಫ್ ಕಾಡಿಗೆ ತೆರಳಿದ್ದರು. ಬೆಳಗಿನ ಜಾವ ಸುಮಾರು 3 ರಿಂದ 5 ಗಂಟೆಯ ನಡುವೆ ಅರಣ್ಯ ಅಧಿಕಾರಿಗಳು ಏಕಾಏಕಿ ಗುಂಡು ದಾಳಿ ನಡೆಸಿದ್ರು. ಈ ವೇಳೆ 3 ಮೃತಪಟ್ಟಿದ್ದು ತಾನು ತಪ್ಪಿಸಿಕೊಂಡು ಬಂದಿದ್ದೇನೆ ಎಂದು ಜೋಸೆಫ್ ತಿಳಿಸಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಒಂದು ಕಡೆ ಅರಣ್ಯ ಇಲಾಖೆಯ ಆತ್ಮರಕ್ಷಣೆ ಹೇಳಿಕೆ, ಇನ್ನೊಂದು ಕಡೆ ಕುಟುಂಬದ ಹತ್ಯೆ ಆರೋಪ. ಅಸಲಿಗೆ ಈ ಕಾಡಿನಲ್ಲಿ ಆ ರಾತ್ರಿ ನಡೆದಿದ್ದಾದ್ರೂ ಏನು? 3 ಸಾವಿನ ಹಿಂದಿನ ಸತ್ಯ ಏನು ಅನ್ನೋದನ್ನ ಇದೀಗ ಪೊಲೀಸ್ ತನಿಖೆ ಬಯಲು ಮಾಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಅವ್ರನ್ನ ನಾವು ನೋಡ್ಬೇಕು, ಅವ್ರು ಹೇಳ್ಬೇಕು ಹೆಂಗೆ ಆಯ್ತದ ಗೊತ್ತಿಲ್ಲ. ರೈತರು ಹಿಂಗೆ ಆಗ್ಬಿಟ್ಟವ್ರೆ. ಹಿಡ್ಕೊಂಡು ಲೂಸದ ಹಿಡ್ಕೊಂಡು ಹೇಳಿ ಜೈಲ್ ಹಾಕಿ ನಾವು ಹೋರಾಟ ಮಾಡ್ತೀವಲ್ಲ, ಯಾಕೆ ನಾವು ತಪ್ಪಿದ್ದೀವಲ್ಲ, ಬಸ್ ತಡೀತೀವಿ, ನಿಮ್ಮನ್ನು ತಡೀತೀವಿ, ಎಲ್ಲ ತಡೀತೀವಲ್ಲ, ನಮ್ಮ ತುಡಿ ಮಿನಿಸ್ಟರ್ ಅವ್ರು ಕೊಟ್ಟ, ಇಲ್ಲ ಇವರೇ ತಗೊಬಿಟ್ಟ. ಗನ್ನಿಗೆ ಯಾರು ಸುಡುವುದಾ? ಯಾರು ಸುಡ್ಬೋದಾ? ಮಾತಾಡ್ಬೇಡಿ. ತಪ್ಪು ಮಾಡಿದೆ ಅಂತಲ್ಲ, ತಪ್ಪು ಮಾಡಿದ್ರೆ ತಗೊಂಡು ಹೋಗಿ ಜೈಲಾಕಿ 6 ತಿಂಗಳು ಬೇಡ, ಗುಂಡದಲ್ಲಿ ಹಾಕಿ ನಾವು ಕರ್ಕ ಬರ್ತೀವಿ. ನೀವ್ ಯಾಕೆ ಸುಟ್ಟಿರಿ? ಅವ್ರ ಮಕ್ಕಳನ್ನ ಯಾರು ನೋಡ್ತಾರೆ ಇವಾಗ? ಚಿಕ್ಕ ಚಿಕ್ಕ ಮಗು ಅವ್ರು ಏನ್ ನೋಡಿಲ್ಲ. ಸುಡಂಗಿದ್ಯಾ? ಸೇರ್ಕೊಬಿಟ್ಟೈತೆ ಎಲ್ಲ ಸೀಮೆ ಸಲ ಒಟ್ಟಿಗೆ ಎಲ್ಲ ಹೋಗಿರೋದು. ಇನ್ನೇನ್ ಮಾಡಿದ್ರು? ನಾವು ಇನ್ನೊಂದು 2 ಕರ್ಕೊಂಡು ಏನ್ ಮಾಡಿದ್ರು? ಸರಿ ಬರ್ರ ಹೋಗಿ ಹುಡ್ಕೊಂಬಂಗ ಅಂತ ಹೋಗಿದ್ದು. ಎಲ್ಲ ಹೋಗಿ ಎಣ್ಣೆ ಕಿಣ್ಣೆ ಹೊಡೆದ್ಬಿಟ್ಟು ಬಂದವ್ರೆ. ಬಂದು ಏನು ಮಾಡ್ಬಿಟ್ರು, ಅಲ್ಲಿ ಒಂದು ಬಂಡೆ ಐತೆ, ಬಂಡೆಯ ಮೇಲೆ ಮಲಗಿದ್ದಾರೆ. ಇವ್ರು ಏನು ಮಾಡ್ಬಿಟ್ರು, ಎಲ್ಲ ಬೇಟೆಗೆ ಹೋಗ್ತಾ ಇರೋದು ಸೊಲ ಮಕ್ಕಳಂಗೆ ಅಂದ್ಬಿಟ್ಟು ಹೋಗಿ ಮಲಗಿದ್ದಿರೋರ್ನ ಹೋಗಿ ಶೂಟ್ ಮಾಡಿ ನಾವು ಹೋಗಿ ಹಿಂಗೆ ಮಾಡಿರೋದು. ಇವ್ರು ಏನು ಬೇಟೆ ಗೀಟೆಗೆ ಏನು ಹೋಗಿಲ್ಲ. ಬರ್ಲಿ ಅವ್ರ ಮೇಲೆ ಇವಾಗ ಇವತ್ತು ನೀನು ಆ ತರ ಗುಂಡ ಹಾರಿಸಿ 3 ಜನ ಸಾಯಿಸಿದೀರ. ಇವಾಗ ಒಬ್ಬ ದನ ಮೇಯ್ಸಕ್ ಹೋಯ್ತಾನೆ, ಅವನ್ನ ಸಾಯಿಸ್ಬಿಡಿ.
ನಾನು ಇನ್ನೊಬ್ಬ ಇದು ಆಡು ಮೇಯ್ಸಕ್ ಹೋಯ್ತಾನ ಅವನ್ನ ಸಾಯಿಸ್ಬಿಡಿ. ಒಬ್ಬ ಮೊಳ ಹಿಡ್ಕೊಂಡು ಬಂದ ಅದಕ್ಕೆ ಅವ್ನು ಶೂಟ್ ಮಾಡಿದೀವಿ. ಒಬ್ಬ ಇನ್ನೊಂದು ಮಾಂಸ ಎತ್ಕೊಂಡು ಬಂದ ಅವನ್ನ ಶೂಟ್ ಮಾಡಿದೀವಿ. ನೀವು ಎತ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಯಾರು ಕಾನೂನು ಕೊಟ್ಟಿರೋದು? ಇಲ್ಲ ಸೇಗೆ ಪಂಚಾಯತ್ಗೆ ಏನಾದ್ರು ನಿಮ್ಗೆ ಶೂಟಿಂಗ್ ಆರ್ಡರ್ ಕೊಟ್ಟಿದಾರ? ನಿಮ್ಗೆ ಇಂಥವ್ರು ಮರಿಮಾಳದವ್ರು ಹೋಯ್ತಾರೆ, ಹೋಗಿ ಶೂಟ್ ಮಾಡ್ಬೇಕಾಗಂತ ಯಾರು ಮಾಡಿರೋದು? ಆತರ ಹೇಳಿ. ಕಾಡಿಗೆ ಹೋಗ್ತಾರೆ, ಹೋಗಿ ಕರ್ಕೊಂಡ್ ಬರಕ್ ಹೋಗ್ಬೇಕು ಸರ್. ನಾವು ಕಾಡವರು